ನಾನು ಬರೆದಿದ್ದು ನೋಡ್ಬಿಟ್ಟು ಅವರು ಸುಮಾರಾಗಿದೆ ಇಷ್ಟೊತ್ತಿನಲ್ಲಿ ಏನಪ್ಪ ಮಾಡಲಿ ಇದು ಇಟ್ಕೊಂಡ್ಬಿಡೋ ನೀನು ಅಂದ್ಬಿಟ್ಟು ಒಳಗಡೆಯಿಂದ ಇನ್ನೊಂದು ತೆಗೆದ್ರೆ ಉದಯ್ ಶಂಕರ್ ಕೈಲಿ ಬರ್ಸ್ಕೊಂಬಂದು ಅಂದರೆ ಸೇಫ್ಟಿ ನಾನು ಸರಿಯಾಗಿ ಬರೀತೀನೋ ಇಲ್ಲ ನೋಡ್ಬಿಟ್ಟಿಗೆ ಉದಯ್ ಶಂಕರಿಂದ ಬರ್ಸ್ಕೊಂಬಂದಿದ್ದು ಅದನ್ನು ನೋಡಿದ್ರೆ ಸ್ವಲ್ಪ ಸಂಜೆ ಗಾಳಿ ಅದ್ರ ಮೇಲೆ ಇತ್ತು. ನಾನು ಹೂವಿನಲ್ಲಿ ಭೂಕಂಪ ಅಂತ ಬರ್ತೀನಿ ಹೊಸ್ತಾಗಿದೆ ಬಟ್ ಕ್ಯಾಚ್ ಆಗಲ್ಲ ನನಗೆ ಈಗೋ ಹರ್ಟ್ ಆಯಿತು. ಮ್ಯೂಸಿಕ್ ಡೈರೆಕ್ಟ್ರಾಗಿ ರೈಟರಾಗಿ ನನ್ನ ಕೈಲಿ ಬರೆಸಿ ಹೊಸದು ಬರೆದ್ರೂ ಇವರು ಈ ಸಂಜೆ ಗಾಡಿ ಅಂತ ತೆಗೆದು ತೋರಿಸ್ತಾರಲ್ಲ ಅಂತ ಆ ಹಾಡನ್ನ ಅವ್ರು ಮಿಕ್ಸ್ ಮಾಡ್ತಾಯಿದ್ರು. ನಾನು ಮಾಡಿ ಮೇಲೆ ಪ್ರಾಜೆಕ್ಟ್ ರೂಮ್ ಹೋಗ್ಬಿಟ್ಟು ಒಂದು 5 ನಿಮಿಷ ಯೋಚನೆ ಮಾಡಿ ಅದನ್ನೇ ಪಲ್ವಿ ಬದಲಾಯಿಸ್ಕೊಂಡ್ಬಂದೆ. ಸರಿ ನೋಡಿ ಅಂತ ಈ ಸೂಪರಾಗಿದೆ ಅದು ಬೇಡ ಕೊಡು ಅಂತ ಉದಯ್ ಶಂಕರ್ ಎತ್ತಿಟ್ಕೊಂಡು ಪ್ರಾಯದಲ್ಲಿ ನಿದ್ದೆ ಅಂತ ಒಂದು ಒಳ್ಳೆ ಹಾಡಿದೆ. ಆ ಹಾಡು ತುಂಬ ಪಾಪ್ಯುಲರ್ ಆಯಿತು ಸಿನಿಮಾದಲ್ಲಿ. ಆಮೇಲೆ ಹೇಳ್ದ ಏನಂದ್ರು ಅಂದರೆ ಇಟ್ಸ್ ಆಲ್ ಫಾರ್ ಗುಡ್ ಕಣು. ಈಗ ಉದಯ್ ಶಂಕರ್ ದೊಡ್ಡ ಮನುಷ್ಯ, ನೀನು ಬೆಳೀತಾ ಇರೋ ಮನುಷ್ಯ, ಹುಣಸೂರು ಕೃಷ್ಣಮೂರ್ತಿ ನಮ್ಮ ಎಲ್ರಿಗಿಂತ ದೊಡ್ಡ ಮನುಷ್ಯ, ಎಲ್ಲರೂ ದೊಡ್ಡವರೇ. ಬಟ್ ಸಿನಿಮಾದಲ್ಲಿ ರಂಜನೆಗೆ ಬೇಕಾದಂಥ ಎಲಿಮೆಂಟ್ಸ್ನ ಯಾರು ಬೆಸ್ಟ್ ಕೊಡ್ತಾರೋ ಅವರೇ ಆವತ್ತಿಗೆ ಬೆಸ್ಟ್ ಬೇಜಾರು ಬಿಟ್ಕೊಬೇಡ, ನಾನು ತೊಂದರೆ ಕೊಡಿ ಅಂತ. ಇಲ್ಲ ಸರ್ ನಂದು ಬೆಳೆಸ್ರಲ್ಲ ಥ್ಯಾಂಕ್ ಯು ಅಂದರೆ ಆ ಥರ ಅವರು ಯಾವ ವಿಚಾರಕ್ಕೂ ಎಂಟರ್ಟೈನ್ಮೆಂಟ್ಗೆ ಕೊರತೆ ಕೊಡ್ತಾ ಇರಲಿಲ್ಲ ಮತ್ತು ತಂತ್ರಜ್ಞರಿಗೆ ದುಡ್ಡು ಯಾವತ್ತೂ ಕಡಿಮೆ ಕೊಡ್ತಿರಲಿಲ್ಲ. ಆಮೇಲೆ ಕೊಡೋವಾಗ ಚೌಕಾಸಿ ಮಾಡ್ತಿರಲಿಲ್ಲ. ಅದಕ್ಕಿಂತ ಮುಖ್ಯವಾಗಿ ಕೊಡೋವಾಗ ಖುಷಿಯಾಗಿ ಕೊಡೋದು. ನಾನೇ ಎಷ್ಟೋ ಸೇರಿ ಒಂಥರ ಕವರ್ಗೆ ಇಸ್ಕೊಂಡಿದ್ದೀನಿ, ಪ್ಯಾಕ್ಡ್ ಕವರ್ ವಿತ್ ಎ ಸ್ಮೈಲ್ ವಿತ್ ಆರ್ಟಿಸ್ಟ್. ಆ್ಯಂಡ್ ಹೀ ಈಸ್ an inspiration to filmmaking and a best lesson for filmmaking. Sir, April 16th Charlie Chaplin birthday, April 16th Varghese sir death day, but ಅವರನ್ನು ಕೂಡ ಚಾರ್ಲಿ ಚಾಪ್ಲಿನ್ ಅಂತ ಕರೀತಾ ಇದ್ರು ಕನ್ನಡ ಇಂಡಸ್ಟ್ರಿ. ಸೊ ಈ ವಿಶೇಷತೆ ಸರ್, ಚಾಪ್ಲಿನ್ನು ಅವರು ಹೃದಯದಲ್ಲಿದ್ದರು. ಚಾಪ್ಲಿನ್ ಮಟ್ಟಕ್ಕೆ ಏರಬೇಕು ಅನ್ನೋ ಆಸೆ ಕೂಡ ಇರಬೇಕು. ಬಟ್ ಕನ್ನಡ ಇಂಡಸ್ಟ್ರಿಯಲ್ಲಿ ಅದು ಸಾಧ್ಯವಿಲ್ಲ. ಮತ್ತು ಇಲ್ಲಿನ ಎಂಟರ್ಟೈನ್ಮೆಂಟ್ ಎಲಿಮೆಂಟ್ಸ್ ಇದೆಯಲ್ಲ ಚಾಪ್ಲಿನ್ಗೆ ಹತ್ತಿರವಾಗಿಲ್ಲ. ಅದಲ್ಲೇ ಮಾತಾಡ್ತಾ ಇದ್ದೀನಿ. ಆ ಥರ ಮಾಡೋಕ್ಕಾಗಲ್ಲ ಕಣೋ, ಅವನ್ನ ಒಳಗಿಟ್ಕೊಳ್ಬೇಕು, ನಮಗೇನು ತೋಚುತ್ತೋ ಅದು ಮಾಡಬೇಕು ಅಂತ. ಬಟ್ ಕನ್ನಡ ಚಲನಚಿತ್ರರಂಗದಲ್ಲಿ ಕಾಮಿಡಿಯನ್ಸಲ್ಲಿ ಸ್ಟಾರ್ ಆದವರು ಒಬ್ಬ ನರಸಿಂಹರಾಜು, ಇನ್ನೊಬ್ಬರು